ರಿಯಲ್ಗೂ ಡಿಫ್ರೆನ್ಸ್ ಯಾವ ರೀತಿ ಆಗಿದೆ? ಒಂದು ಸ್ವಲ್ಪ ಸೂಟ್ ಆಗುತ್ತಾ ನಿಮ್ಮ ಕ್ಯಾರೆಕ್ಟರಿಗೆ? ರಿಯಲ್ ಕ್ಯಾರೆಕ್ಟರ್ ಭೂಮಿಕಾ ಕ್ಯಾರೆಕ್ಟರ್ ಛಾಯಾ ಸಿಂಗ್ ಅನ್ನೋದಕ್ಕೆ ಬಹಳ ಮಟ್ಟಿಗೆ ಕನೆಕ್ಟ್ ಆಯಿತು ನನಗೆ. ಬಿಕಾಸ್ ನನ್ನ ನಿಜ ಜೀವನದಲ್ಲೂ ನಾನು ಯಾರಾದರೂ ಏನಾದರೂ ಹೇಳಿಬಿಟ್ರೆ ವಾಪಸ್ ಕೊಡೋ ಅಂಥ ಒಂದು ಕ್ಯಾರೆಕ್ಟರ್ ಅಲ್ಲ. ಆಮೇಲೆ ಒಂದು 10 ನಿಮಿಷ ಆದಮೇಲೆ ಯೋಚನೆ ಮಾಡ್ತೀನಿ, ನಾನು ಇದೆಲ್ಲ ಹೇಳ್ಬೋದಾಗಿತ್ತಲ್ಲ ಅಂದ್ಬಿಟ್ಟು. ಬಟ್ ಪಟ್ ಅಂತ ನಂಗೆ ಬರಲ್ಲ, ಯಾರಾದರೂ ಹೇಳಿ ಹೋಗ್ಬಿಟ್ರೆ ಓಕೆ ಸರಿ ಹೋಗಿ ಬಿಟ್ಟು ಬಿಡ್ತೀನಿ. ಸೊ ಹಾಗಾಗಿ ಆ್ಯಂಡ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಆಗಿರಲಿ, ಆಲ್ ದೋಸ್ ಥಿಂಗ್ಸ್ ಇಸ್ ವಾಟ್ ಐ ಆ್ಯಮ್. ಸೊ ಕನೆಕ್ಷನ್ ಇತ್ತು. ಬಟ್ ಒಂದೇ ಒಂದು ವಿಷಯದಲ್ಲಿ ಭೂಮಿಕಾನು ನಾನು ತುಂಬ ಡಿಫ್ರೆಂಟು. ಭೂಮಿಕಾ ತುಂಬಾ ಸಾಫ್ಟ್ ನೇಚರ್ಡು, ತುಂಬ ಇದು. ನಾನು ಸ್ವಲ್ಪ ಬಬ್ಲಿಯಾಗಿ ಗಿಡ ಅಂತ ಓಡಾಡೋಳು. ಸೊ ನಾನು ಎಲ್ಲಾದರೂ ಇಲ್ಲಿಂದ ಅಲ್ಲಿ ಹೋಗ್ಬೇಕಂದ್ರೆ 1 ಸೆಕೆಂಡಲ್ಲಿ ಇಲ್ಲಿಂದ ಅಲ್ಲಿರ್ತೀನಿ. ಆವಾಗ ಮಧು ಸರ್ ನಮ್ಮ ಡೈರೆಕ್ಟರ್, ಮೇಡಮ್ ಸ್ವಲ್ಪ ಸ್ಲೋ ಮೇಡಮ್, ಭೂಮಿಕಾ ಕ್ಯಾರೆಕ್ಟರ್ ಸ್ವಲ್ಪ ಸ್ಲೋ, ಆಯಿತು ಸರ್ ಅಂದ್ಬಿಟ್ಟು ಅದನ್ನು ಮಾತ್ರ ಐ ಹ್ಯಾಡ್ ಟು ವರ್ಕ್ ಅ ಲಿಟಲ್ ಆನ್ ಹರ್ ಮೂವ್ಮೆಂಟ್ಸ್ ಆ್ಯಂಡ್ ಹೌ ಶಿ ಬಿಹೇವ್ಸ್. ಅಂದರೆ ಸೀರಿಯಲ್ ನೋಡ್ತಾ ಇದ್ರೆ ನೀವು ಜಾಸ್ತಿ ಸ್ಪೀಡಾಗಿ ಮಾತಾಡೋದು ಗೌತಮ್ ದಿವಾನ್ ಅವ್ರ ಜೊತೆನೆ ಅನ್ಸುತ್ತೆ. ಒಟ್ಟಿಗೆ ಬೈದ್ ಮುಗಿಸ್ಬಿಡೋಣ. ಹೌದು, ನನಗೆ ಬರಲ್ಲ ಅದು. ಯಾರಿಗೂ ಬೈಯೋ ಅಂತ ಕ್ಯಾರೆಕ್ಟರ್ ಭೂಮಿಕಾ ಅದಲ್ಲ. ಯಾರಾದ್ರೂ ಬೈಬೇಕಂದ್ರೆ ಹೇಳಿ ಮುಗಿಸ್ಬಿಟ್ಟೆ, ಆಗೋಯ್ತು ನನ್ನ ಕಥೆ. ನನಗೆ ದಿವಾನ್ ಕ್ಯಾರೆಕ್ಟರ್, ಗೌತಮ್ ದಿವಾನ್ ಕ್ಯಾರೆಕ್ಟರು ಸಹ ಅದೇ ರೀತಿ ಇದೆ. ಸ್ಯಾಕ್ರಿಫೈಸ್ ಇದೆ, ಕುಟುಂಬ ಅನ್ನೋ ಜವಾಬ್ದಾರಿ ಇದೆ, ದೊಡ್ಡ ಜವಾಬ್ದಾರಿ ಇದೆ. ಸರ್, ಯಾವ ರೀತಿಯಾಗಿ ನಿಮ್ಮ ರಿಯಲ್ ಲೈಫಿಗೂ ಇದಕ್ಕೂ ಕನೆಕ್ಟ್ ಮಾಡ್ಕೊಳ್ಳೋದಾದ್ರೆ? ಐ ಥಿಂಕ್ ಫಿಸಿಕಲಿ ಮಾತ್ರ ಮಾಡ್ಬೋದು. ಗೌತಮ್ ದಿವಾನು ಡುಮ್ಮ ಇದ್ದಾನೆ, ನಾನು ಡುಮ್ಮ ಇದ್ದೀನಿ. ಆಮೇಲೆ ಹೌದು, ಸ್ವಲ್ಪ ಕೋಪ ನನಗೆ ಜಾಸ್ತಿ ಬರುತ್ತೆ, ಅಥವಾ ನೋಡಿದ ಕೂಡಲೇ ಒಂದು ಸ್ವಲ್ಪ ಕೋಪಿಷ್ಟ ಅಂತ ಅನಿಸೋ ಥರದ ಚರ್ಯೆ ಇದೆ. ಹಾಗಾಗಿ ಅವೆರಡು ಸ್ವಲ್ಪ ಫಿಸಿಕಲಿ ಅನ್ಬೋದು. ಅದರ್ವೈಸ್ ತುಂಬ ಏನು ಗೌತಮ್ ದಿವಾನ್ಗೂ ನನಗೂ ಸಂಬಂಧ, ಐ ಮೀನ್ ಅಷ್ಟೊಂದು ನಾನು ಎಮೋಷನಲ್ಲೂ ಅಲ್ಲ, ಸ್ವಲ್ಪ ಇಂಟ್ರೋವರ್ಟು. ಅಂದರೆ ಎಲ್ಲರ ಮುಂದೇನೋ ಹತ್ತು ಕರೆದು ಆ ಥರದ ಕ್ಯಾರೆಕ್ಟ್ರೇ ಅಲ್ಲ ಬೇಸಿಕಲಿ. ಆ್ಯಂಡ್ ಅಫ್ಕೋರ್ಸ್ ಫ್ಯಾಮಿಲಿಗೆ ಸ್ಯಾಕ್ರಿಫೈಸ್ ಅಂತ ನಾನು ಯಾವತ್ತೂ ಅಂದ್ಕೊಳ್ಳೋದು, ಅದು ನಮ್ಮ ಜವಾಬ್ದಾರಿ. ಅದು ಫ್ಯಾಮಿಲಿ ಕಡೆಗೆ ನಾನು ಏನೇ ಮಾಡಿದ್ರು ಅದು ನನ್ನ ಕಮಿಟ್ಮೆಂಟ್. ಅದು ನನ್ನ ಫ್ಯಾಮಿಲಿ ಅಂತ ಒಪ್ಕೊಂಡು ಯಾರನ್ನೋ ನನ್ನ ಸಂಗಾತಿಯಾಗಿ ನಾನು ಆಯ್ಕೆ ಮಾಡಿ ನಂದೊಂದು ಮಗು ಆಗಿದೆ, ಅದಕ್ಕೆ ನಾನು ಮಾಡಬೇಕಾಗಿರೋದು ನನ್ನ ಕಮಿಟ್ಮೆಂಟು. ಇಟ್ಸ್ ನಾಟ್ ಎ ಸ್ಯಾಕ್ರಿಫೈಸ್. ಸೊ ಹಾಗಾಗಿ ಸ್ಯಾಕ್ರಿಫೈಸ್ ಅನ್ನೋ ಪದ ನಾನು ಯಾವುದಕ್ಕೂ ಬಳಸೋಕ್ಕೆ ಇಷ್ಟಪಡಲ್ಲ. ಬಿಕಾಸ್ ಸ್ಯಾಕ್ರಿಫೈಸ್ ಅನ್ನೋದು ಒಬ್ಬರ ಮನಸ್ಸಿಗೆ ನೋವು ಕೊಡುತ್ತೆ, ಇದು ನೋವು ಕೊಡೋದಲ್ಲ, ಸಂತೋಷ ಕೊಡೋದು ಅಲ್ಲ. ಸೊ ಹಾಗಾಗಿ ಈವನ್ ಗೌತಮ್ ದಿವಾನ್ ತನ್ನ ಕರ್ತವ್ಯ ಮಾಡ್ತಿರ್ತಾನೆ. ಇಟ್ಸ್ ನಾಟ್ ಎ ಸ್ಯಾಕ್ರಿಫೈಸ್. ಅವ್ರ ಅಪ್ಪ ಕೊಟ್ಟು ಮಾತನ್ನು ಉಳಿಸ್ಕೊಳ್ಳೋದಷ್ಟೇ. ಎಲ್ಲವನ್ನು ಅಪ್ಪ ಯಾರದೇ ಕನಸಾಗಲಿ ಅದನ್ನು ಸಾಕಾರಗೊಳಿಸೋದು ಸ್ಯಾಕ್ರಿಫೈಸ್ ಆಗಲ್ಲ ಯಾವಾಗಲೂ, ಅದು ಅವ್ರ ಜವಾಬ್ದಾರಿಯಾಗಿರುತ್ತೆ. ಸೊ ಅಷ್ಟೇ ಸಾಮ್ಯತೆ ಇದೆ ಗೌತಮ್ ದಿವಾನ್ಗೂ ನನಗೂ. ಬಟ್ ಏನಂದರೆ ರಾಜೇಶ್ ನಟರಂಗ ತನ್ನ ಜೀವನದ ಒಂದಷ್ಟು ವರ್ಷಗಳನ್ನು ಏನು ಕಳೆದಿದ್ದಾನೆ, ಗೌತಮ್ ದಿವಾನ್ ಇನ್ನೂ ಬರೀ ಒಂದಿಷ್ಟೇ ಎಪಿಸೋಡ್ ಮಾತ್ರ ಕಳೆದಿರೋದು. ಗೌತಮ್ ದಿವಾನ್ ಇನ್ನೂ ನನ್ನ ಒಳಗಿನ ನಟನಲ್ಲೋ ಅಥವಾ ನನ್ನ ಒಳಗಿನ ರಾಜೇಶ್ನಲ್ಲೋ ಇನ್ನೂ ಬೆಳೆದಿಲ್ಲ, ಇನ್ನೂ ಯಾವಾಗಲೂ ಆಗ್ತಾ ಇದ್ದಾನೆ. ಅಂದರೆ ಸೀರಿಯಲ್ ಹೇಗೆ ಮುಂದುವರಿತಾ ಹೋಗುತ್ತೋ ಹಾಗೆ ಗೌತಮ್ ದಿವಾನ್ ಕೂಡ ಬೆಳೀತಾ ಹೋಗ್ತಾನೆ. ಅಂದರೆ ಅವನು ಏನೇನು ಸಿಚುವೇಶನ್ಸ್ ಬರುತ್ತೆ ಅದಕ್ಕೆ ಪೂರಕವಾಗಿ ನಾನು ಆ್ಯಕ್ಟ್ ಮಾಡಬೇಕಾಗುತ್ತೆ. ಸೊ ಆವಾಗ ಗೌತಮ್ ದಿವಾನ್ ಬೆಳೀತಾ ಹೋಗ್ತಾನೆ. ಅವ್ನು ಎಷ್ಟು ಬೆಳೀತಾನೆ ಅಂತ ನನಗಿನ್ನೂ ಗೊತ್ತಿಲ್ಲ, ಬಟ್ ರಾಜೇಶ್ ಇಷ್ಟು ಬೆಳೆದ್ಬಿಟ್ಟಿದ್ದಾನೆ, ಇಷ್ಟಾಗಲೇ ಇಷ್ಟಪ್ಪ. ಇನ್ನು ಛಾಯಾ ಸಿಂಗ್ ಅವರೇ, ಸಿನಿಮಾ ಮಾಡಿದ್ದೀರಾ, ಈಗ ಸೀರಿಯಲ್ ಮಾಡ್ತಾ ಇದ್ದೀರಾ. ಸಿನಿಮಾದಲ್ಲಿ ಒಂದು 40 ದಿನ 50 ದಿನ ಶೂಟ್ ಇರುತ್ತೆ, ಮುಗಿಸ್ಕೊಳೋದು ಬರೋದು. ಆದರೆ ಸೀರಿಯಲ್ ಹಾಗಲ್ಲ, ವರ್ಷಾನ್ಗಟ್ಲೆ ಮಾಡಬೇಕು. ಹೇಗನ್ಸುತ್ತೆ ಎರಡು? ನಾನು ಈಗ ತಾನೇ ಶುರು ಮಾಡಿದ್ದೀನಿ, ವರ್ಷಾನ್ಗಟ್ಲೆ ಆದ್ಮೇಲೆ ನನಗೆ ನಮಗಂತೂ ಗೊತ್ತಿದೆ ಹಾಗೆ ಆಗತ್ತೆ ಅಂತ. ನನಗೆ ಇದೊಂದು ಹೊಸ ಎಕ್ಸ್ಪೀರಿಯನ್ಸ್ ಅಲ್ವಾ. ಸೊ ನಾನು ವರ್ಷಾನ್ಗಟ್ಲೆ ಒಂದೇ ಕ್ಯಾರೆಕ್ಟರ್ನ ಹೆಂಗೆ ಮೇಂಟೈನ್ ಮಾಡ್ಕೊಂಡು ಆದ್ಮೇಲೆ ನನ್ನ ಮೆಂಟಲ್ ಸ್ಟ್ರೆಂತ್ ಎಷ್ಟಿದೆ ಏನು, ಮೈ ಪೇಷನ್ಸ್ ಲೆವೆಲ್, ಅದು ಅವಾಗ ಐ ಗೆಸ್ ದೆನ್ ಐ ವುಡ್ ಹ್ಯಾವ್ ಗ್ರೋನ್ ಆ್ಯಂಡ್ I hope that I have that ಒಂದು ಪೇಷನ್ಸ್, ಒಂದು ಮೆಂಟಲ್ ಸ್ಟ್ರೆಂತು ಭೂಮಿಕಾನ ಇಷ್ಟು ವರ್ಷ ಹೋಪ್ಫುಲಿ ಲೈಕ್ ಫಾರ್ ದ ನೆಕ್ಸ್ಟ್ 4-5 years ವಿ ಕಂಟಿನ್ಯೂ ಆ್ಯಂಡ್ ವಿ ಟೇಕ್ ಇಟ್. ಭೂಮಿಕಾಗ್ ನಾವು ತುಂಬಾ ಎಪಿಸೋಡ್ ನೋಡಿದೀವಲ್ವಾ, ಮನೆಗೆ ಹೋದ ತಕ್ಷಣ ಎಲ್ಲಾದ್ರೂ ಭೂಮಿಕಾ ಕ್ಯಾರೆಕ್ಟರ್ ಹೊರಗೆ ಬರುತ್ತಿರುತ್ತಾ ಅವಾಗ? ಯಾಕಂದ್ರೆ ನೀವ್ ಆಗ್ಲೇ ಹೇಳ್ತಾ ಇದ್ರಿ ಸ್ಪೀಡ್ ಆಗಿ ಹೋಗ್ತಾ ಇರ್ತೀರಾ, ಅದು ಕಟ್ ಆದ ತಕ್ಷಣ ಅಲ್ಲಿಗೆ ಮುಗಿದು ಹೋಗ್ಬಿಡುತ್ತೆ. ಕಟ್ ಅಂದ ತಕ್ಷಣ ಅಲ್ಲಿಗೆ ಪ್ಯಾಕಪ್ ಫುಲ್, ಅಲ್ಲಿಗೆ ಪ್ಯಾಕಪ್. ಸೊ ನೀವು ಅಷ್ಟೇ ಸಾಕಷ್ಟು ಸಿನಿಮಾ ಮಾಡ್ತಾ ಇರ್ತೀರಾ, ಜೊತೆಗೆ ಸೀರಿಯಲ್ಗಳು ಸಾಕಷ್ಟು ಮಾಡ್ತಾ ಇರ್ತೀರಾ. ಹಾಗಾದ್ರೆ ಹೇಗ್ ಟೈಮ್ ಹೊಂದಾಣಿಕೆ ಮಾಡ್ತೀರಾ ಎಲ್ಲ ಅಂತ? ಫ್ಯಾಮಿಲಿ, ಸೀರಿಯಲ್ ಅಂದ್ರೆ, ಸಿನಿಮಾ ಅಂದ್ರೆ ದಿನ ಪೂರ್ತಿ ಇರ್ಬೇಕಾಗತ್ತೆ, ಹೇಗೆ ಮ್ಯಾನೇಜ್ ಮಾಡ್ತೀರಾ? ಮೇಡಮ್, ಈ ಪ್ರೊಫೆಷನ್ನ ಆರಿಸ್ಕೊಂಡು ಸುಮಾರು ವರ್ಷಗಳಾಗೋಗಿದೆ. ಆ್ಯಂಡ್ ಈ ಥರದ ಜೀವನ 20 ವರ್ಷದಿಂದ ಮಾಡ್ತಾಯಿದ್ದೀನಿ. ಹಾಗಾಗಿ ಇದನ್ನು ಹೊಸದೇನಲ್ಲ. ಅಂದರೆ ಈ ಥರದ್ದು ತುಂಬ ಸತಿ ಏರಿಳಿತಗಳು ಬಂದು ಹೋಗಿದೆ. ಅಂದರೆ ತುಂಬ ಬ್ಯುಸಿ ಒಂದು 2-3 ವರ್ಷ ಅಥವಾ 4 ವರ್ಷ, ತುಂಬ ಫ್ರೀ 1 ವರ್ಷ 2 ವರ್ಷ, ಇದನ್ನು ಅನುಭವಿಸಿದ್ದೀವಿ. ಸೊ ಹಾಗಾಗಿ ಆ ಮ್ಯಾನೇಜ್ಮೆಂಟ್ ಗೊತ್ತಿರುತ್ತೆ. ಇದೆಲ್ಲದಕ್ಕಿಂತ ನಾವು ಅಪ್ರಿಷಿಯೇಟ್ ಮಾಡಬೇಕಾಗಿರೋದು ಮನೆಯವ್ರನ್ನ. ಅಂದರೆ ಮನೆಯವರು ಇದನ್ನು ಅರ್ಥ ಮಾಡ್ಕೊಂಡಿದ್ದಾರಲ್ಲ, ದೇ ಆರ್ ಗ್ರೇಟ್. ಅಂದರೆ ತುಂಬ ಏನೋ
ಏನೋ ಅದ್ರ ಬಗ್ಗೆ ಮನೆಗೆ ಹೋದ ತಕ್ಷಣ ಪೇ ಅನ್ನೋದು ಮಾಡಲೇಬೇಕು ಅನ್ನೋದು, ಅಥವಾ ಈ ಟೈಮ್ಗೆ ಇದು ಹಾಕ್ಕೊಂಬಿಡೋಣ, ಆ ಥರದ್ದೇನೂ ಇಲ್ಲ. ಅವ್ರಿಗೂ ನಮ್ಮ ಕೆಲಸದ ಒತ್ತಡಗಳು ಹೋಗುತ್ತೆ. ಅಂದರೆ ಕೆಲಸ ಬಂದಾಗ ನಾವು ಮಾಡಬೇಕು. ಅಂದರೆ ನಮಗೆ ಭಾನುವಾರನೇ ರಜಾ ಅಂತ ಇಲ್ಲ, ನಮ್ಮ ಕೆಲಸ ಇಲ್ಲದೆ ಇರುವಾಗ ಭಾನುವಾರ. ಸೊ ಅದು ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಹೀಗೆ ನಡೀತಾ ಇದೆ ಜೀವನ. ಈ ಪ್ರೊಫೆಷನ್ ಆರಿಸ್ಕೊಂಡಾಗಿದೆ. ಹಾಗಾಗಿ ಟೈಮ್ ಮ್ಯಾನೇಜ್ ಮಾಡೋದೇ ನಮ್ಮ ಕೆಲಸ, ಅದನ್ನೇ ಮಾಡ್ಕೊಂಡು ಹೋಗ್ತೀವಿ. ಛಾಯಾ ಸಿಂಗ್ ಅವರೇ, ಶೂಟಿಂಗು ಅವ್ರು ಹೇಳ್ತಾರೆ ಸ್ಕ್ರಿಪ್ಟು ಅದನ್ನು ಹೇಳಬೇಕು, ಅದು ಮುಗಿದ ಮೇಲೆ ಹೇಗಿರುತ್ತೆ ಶೂಟಿಂಗ್ ಸೆಟ್ಟಲ್ಲಿ ವಾತಾವರಣ ಹೇಗಿರುತ್ತೆ? ಇದೇ ರೀತಿ ಕಿತ್ತಾಡ್ಕೊಳ್ತಾ ಇರ್ತೀರಾ? ಕಿತ್ತಾಡ್ಕೊಳೋದಲ್ಲ, ಇದು ಸಲಹೆ ಸೂಚನೆ ತಗೊಳ್ಳೋದು. ಸೀರಿಯಲಲ್ಲಿ ಇರೋ ಥರನೇ ಕಿತ್ತಾಡ್ತಾ ಇರ್ತೀರಾ? ನಾಟ್ ಅಟ್ ಆಲ್. ಎಲ್ಲರ ಜೊತೆನೂ ಕೈ ಚಂದ್ರು ಸರ್ ಆಗಲಿ, ಚಿತ್ರಶನ ಮ್ಯಾಮ್ ಆಗಿರಲಿ, ರಾಜೇಶ್ ಸರ್, ವನಿತಾ ವಾಸು ಮ್ಯಾಮ್, ನಾವೆಲ್ಲ ಒಂದು ಸೀನ್ ಮಾಡಿದ್ವಿ ಎಲ್ಲರೂ ಆಲ್ ಆರ್ಟಿಸ್ಟ್ ಕಾಂಬಿನೇಷನ್ ಸೀನ್ ಇದ್ದಾಗ. ಡೈರೆಕ್ಟ್ರು ಪಾಪ ಅವರು ರೆಡಿ ಅಂತಿದ್ದಾರೆ. ನಾವು ಪಾಡಿಗೆ ನಾವು ಮಾತಾಡ್ಕೋತಾ ಇದ್ದೀವಿ, ನಮ್ಮ ಪಾಡಿಗೆ ನಾವು ಆವಾಗ ನಡೆದಿದ್ದು, ನಾವು ಇವಾಗ ಮೀಟ್ ಮಾಡಿದ್ದು. ವಿ ಆರ್ ಜಸ್ಟ್ ಲೈಕ್ ಕ್ಯಾಚಿಂಗ್ ಅಪ್ ಆನ್ ಓಲ್ಡ್ ಟೈಮ್ಸ್, ಬಿಕಾಸ್ ಆಲ್ ಆಫ್ ಅಸ್ ಹ್ಯಾವ್ ವರ್ಕ್ಡ್ ವಿತ್ ಈಚ್ ಅದರ್ ಅಟ್ ಸಮ್ ಪಾಯಿಂಟ್. ಸೊ ಹಾಗಾಗಿ ಅದು, ಆ್ಯಂಡ್ ಅದಲ್ಲದೆ ನಾವು ಶೂಟ್ ಮಾಡ್ತಿರ್ಬೇಕಾದ್ರೆ ಯು ಶುಡ್ ಸಿ ದ ವೇ ವಿ ಎಂಜಾಯ್ ಡೂಯಿಂಗ್ ದ ಸ್ಕ್ರಿಪ್ಟ್. ಅದು ಎಷ್ಟು ಚೆನ್ನಾಗಿ ಬರ್ದಿರ್ತಾರೆ ಸೀನ್ ಅಂದರೆ ನೋಡೋರು ಎಷ್ಟು ಮಟ್ಟಿಗೆ ಎಂಜಾಯ್ ಮಾಡ್ತಾರೋ ಗೊತ್ತಿಲ್ಲ. ಮಾಡಬೇಕಾದ್ರೆ ನಾವು ತುಂಬ ಎಂಜಾಯ್ ಮಾಡ್ತೀವಿ. ಅವ್ರ ರಿಯಾಕ್ಷನ್, ಅವ್ರ ಮಾತಿಗೆ ನನ್ನ ರಿಯಾಕ್ಷನು, ನನ್ನ ಮಾತಿಗೆ ಅವ್ರ ರಿಯಾಕ್ಷನ್, ಅದು ನೋಡ್ಕೊಂಡು ನಾವೇ ನಗೋಡೋದು. ನಾವೇ ಆಮೇಲೆ ಒನ್ ಮರ್ ಚೆನ್ನಾಗಿ ಬರ್ತಿದೆ ಅಂದ್ಬಿಟ್ಟು ಮತ್ತೆ ನಾವೇ ಇದು. ಸೊ ಇಟ್ಸ್ ಅಬ್ಸಲ್ಯೂಟ್ ಫನ್. ಜಾಸ್ತಿ ರೀಟೇಕ್ಸ್ ಯಾರು ತಗೊಳ್ಳೋದು? ಡೈರೆಕ್ಟ್ರು. ರೀಟೇಕ್ ತಗೊಳ್ಳೋದು ಅಂತಾನೆ. ಅಂದ್ರೆ ಇಲ್ಲ ಅದಲ್ಲ, ಟೆಕ್ನಿಕಲಿ ಏನೋ ಸಮಸ್ಯೆ ಆಗಿರುತ್ತೆ. ಲೈಟ್ ಎಲ್ಲ ಬಂದಿರಲ್ಲ, ಹಿಂದ್ಗಡೆ ಆರ್ಟಿಸ್ಟ್ ಯಾರೋ ಓಡಾಡೋ ಸರಿಗೆ ಓಡಾಡಿರಲ್ಲ, ಸೌಂಡ್ ಪ್ರಾಬ್ಲಮ್. ಅದು ನಿಮ್ಮ ಪ್ರಾಬ್ಲಮ್ ಅಲ್ಲ. ನಾವು ಪ್ರಾಬ್ಲಮ್ ಮಾಡ್ತೀವಿ, ತುಂಬಾ ಕಡಿಮೆ ಮಾಡ್ತೀವಿ. ಹಂಗೆ ಅದೇಂದ್ರೆ ರೀಟೇಕ್ ಅನ್ನೋದು ನನ್ನ ಪ್ರಕಾರ ಅದೇನು ಅಫೆನ್ಸ್ ಅಲ್ಲ. ಅದಂದ್ರೆ ಖಂಡಿತ ಅಲ್ವಾ? ಸೊ ಹಾಗಾಗಿ ಆಗ್ತಾ ಹೋಗ್ತೀವಿ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಆಮೇಲೆ ಆಗುತ್ತೆ, ಈಗ ಕಂಟಿನ್ಯೂಸ್ ಆಗಿ ಏನೋ ಮಾತಾಡ್ಬೇಕಾಗುತ್ತೆ, ನಾಲ್ಗೆ ಹೊರಳಲ್ಲ, ಅಥವಾ ಡೈಲಾಗ್ ಮರ್ತು ಬಿಡ್ತೀವಿ, ಅಥವಾ ರಾಂಗ್ ಟೈಮಿಂಗಲ್ಲಿ ಯಾರೋ ಮಾತು ತೊಗೊಂಡ್ಬಿಡ್ತಾರೆ, ಈ ಥರದ್ದು ಆಗುತ್ತೆ. ಬಟ್ ಹಂಗೆ ಅದು ಕಂಟಿನ್ಯೂಸ್ ಆಗಿ ಆಗೋ ಪ್ರೋಸೆಸ್ ಅಲ್ಲ, ಅದು ಆಕ್ಸಿಡೆಂಟಲಿ ಆಗುತ್ತೆ. ಫೋಕಸ್ ಪುಲ್ಲರ್ ಆಗುತ್ತೆ. ಅವ್ರು ಮಾತ್ರ ಯಾವಾಗಲೂ ಒಂದು ಫೋಕಸ್ ಔಟ್ ಆಗುತ್ತೆ, ಒನ್ ಮೋರ್ ಫೋಕಸ್ ಔಟ್ ಆಗುತ್ತೆ, ಒನ್. ಹಂಗಾಗಿ ಯಾರು ಕೇಳಿದ್ರೆ ಯಾರು ಜಾಸ್ತಿ ರೀಟಾಗಿ ತೊಗೊಳೋದು ಡೈರೆಕ್ಟ್ ಅಂತ ಹೇಳ್ಬಿಟ್ಟು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.